ಇತ್ತೀಚೆಗೆ ಸುರಿದ ಅಕಾಲಿಕ ಮಳೆಯ ಪರಿಣಾಮವೋ ಇಲ್ಲವೇ ಅತಿಯಾದ ಸೆಕೆಯ ಪರಿಣಾಮವೋ ಗೊತ್ತಿಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಅನಾರೋಗ್ಯ ಹೆಚ್ಚಾಗುತ್ತಿದ್ದು ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ 2 ಕೌಂಟರ್ನಲ್ಲಿ ಮಾತ್ರ ರೋಗಿಗಳಿಗೆ ಟೋಕನ್ ನೀಡಲಾಗುತ್ತಿದ್ದು ನೂರಾರು ಮಂದಿ ಸಾಲಿನಲ್ಲಿ ನಿಂತು ಗಂಟೆಗಟ್ಟಲೆ ಕಾದು ಟೋಕನ್ ಪಡೆದು ಮತ್ತೆ ವೈದ್ಯರ ಕೊಠಡಿಯ ಬಳಿಯೂ ಗಂಟೆಗಟ್ಟಲೆ ಸಾಲಿನಲ್ಲಿ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ. ಇದು ರೋಗಿಗಳಲ್ಲಿ ತೀವ್ರ ಸಂಕಷ್ಟಕ್ಕೆ ಕಾರಣವಾಗಿದ್ದು ಟೋಕನ್ ಕೌಂಟರ್ ಹೆಚ್ಚಿಸುವ ಜೊತೆಗೆ ವೈದ್ಯರು ಮತ್ತು ಸಿಬ್ಬಂದಿಯನ್ನು ಆಸ್ಪತ್ರೆಯಲ್ಲಿ ಹೆಚ್ಚಿಸಲು ಸರ್ಕಾರ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಟೋಕನ್ ಪಡೆಯುವ ಜಾಗ. ನೋಡಿದ್ರಲ್ಲ ಸಾಲಾಗಿ ನಿಂತಿರುವ ರೋಗಿಗಳ ಸಂಖ್ಯೆ ಎಷ್ಟಿದೆ ಅಂತ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಿಲ್ಲದೆ ಟೋಕನ್ ಸಿಗಲ್ಲ. ಟೋಕನ್ ಪಡೆದ ಮೇಲೆ ವೈದ್ಯರ ಕೊಠಡಿಯ ಬಳಿ ಮತ್ತೆ ಗಂಟೆಗಟ್ಟಲೆ ಕಾಯಬೇಕು. ಇದು ರೋಗಿಗಳ ಪಾಲಿಗೆ ತೀವ್ರ ಸಮಸ್ಯೆಯಾಗಿದ್ದು ಈ ಸಮಸ್ಯೆಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಬೆಳಗ್ಗೆ 11 ಗಂಟೆಯವರೆಗೂ ವೈದ್ಯರು ಬರಲ್ಲ. ವೈದ್ಯರು ಬರೋವರೆಗೂ ಟೋಕನ್ ನೀಡಲ್ಲ. ವೈದ್ಯರು ಬಂದ ಕೂಡಲೇ ಟೋಕನ್ ನೀಡುತ್ತಿದ್ದು ಬೆಳಿಗ್ಗೆ ಬಂದ ರೋಗಿಗಳು ವೈದ್ಯರು ಬರೋವರೆಗೂ ಕಾಯಬೇಕಾದ ಸ್ಥಿತಿ ಇದೆ ಎಂಬುದು ಮತ್ತೊಂದು ಆರೋಪವಾಗಿದೆ. ಇಲ್ಲಿ ಹಾಸ್ಪಿಟಲಲ್ಲಿ ಜನ ಜಾಸ್ತಿ ಆಗಿದ್ದಾರೆ. ಇಲ್ಲಿ ಕೌಂಟ್ರುಗಳು ನೋಡಿದರೆ 2 ಕೌಂಟ್ರುಗಳು ಇದೆ. ಹೆಂಗಸರು ಗಂಡಸರು ಬೇಜಾನು ಜನ ಬಂದುಬಿಟ್ಟಿದ್ದಾರೆ. ಕೌಂಟ್ರ್ ಓಪನ್ ಮಾಡಬೇಕು. ಅದು ಡಾಕ್ಟ್ರ್ ಬಂದಾಗ ಮಾತ್ರ ಈ ಕೌಂಟ್ರ್ ಓಪನ್ ಮಾಡ್ತಾರೆ. ಅದಕ್ಕೆ ಮುಂಚೆ 1 ಗಂಟೆ ಮುಂಚಿತವಾಗೇ ಕೌಂಟ್ರ್ ಓಪನ್ ಮಾಡಿ ಚೀಟಿಗಳು ಕೊಟ್ಬಿಟ್ರೆ ಅವರು ಪಾಡಿಗೆ ಅವರು ಅವರವರು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ತಾರೆ. ಡಾಕ್ಟ್ರ್ 11 ಗಂಟೆ ಬಂದರೆ ಇವರು ಅಷ್ಟಕ್ಕೆ ಇವರು ಇದು ಮಾಡ್ತಾರೆ. ಜನ ಜಾಸ್ತಿ ಆಗಿದೆ, ಸರಿಯಾಗಿ ಮೇಂಟೆನೆನ್ಸ್ ಸರಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಸರ್, ಒಂದು ಗಂಟೆ ಆಯ್ತು ಸರ್ ನಾನು ಕ್ಯೂಲಲ್ಲಿ ನಿಂತ್ಕೊಂಡು. ಓಕೆ, ಕ್ಯೂವಲ್ಲಿ ನಿಂತ್ಕೊಂಡೆ 1 ಗಂಟೆ ಆಯಿತು. ಮತ್ತೆ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಕ್ಯೂನಲ್ಲಿ ಮತ್ತೆ ಅಲ್ಲಿ ಕ್ಯೂ ಇನ್ನು ಕೌಂಟರ್ಗಳು ಜಾಸ್ತಿ ಮಾಡಿಬಿಟ್ಟು ಡಾಕ್ಟರ್ಗಳು ಸಿಬ್ಬಂದಿಯನ್ನು ಜಾಸ್ತಿ ಮಾಡಬೇಕು, ನೇಮಕ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆದಂಗೆ ನೋಡ್ಕೋಬೇಕು. ಓಕೆ, ಈ ಕ್ಯೂವಲ್ಲಿ ಎಷ್ಟು ಜನ ಇರ್ಬೋದು ಸರ್ ಇವಾಗ ಸದ್ಯಕ್ಕೆ? ಇವಾಗ ಪ್ರೆಸೆಂಟ್ಗೆ ಒಂದು 200 ಜನ ಇದ್ದಾರೆ ಸರ್. 200 ಜನ ಅಪ್ರಾಕ್ಸಿಮೇಟ್ಲಿ 200 ಜನ ಇದ್ದಾರೆ. ಓಕೆ ಸರ್, ಕೇಳಿದ್ರಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪಡುತ್ತಿರುವ ಸಂಕಷ್ಟಗಳನ್ನು. ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳು ಈ ಕುರಿತು ಕ್ರಮ ವಹಿಸುವ ಮೂಲಕ ರೋಗಿಗಳ ಸಂಕಷ್ಟವನ್ನು ಪಾರು ಮಾಡಬೇಕು ಎಂದು ರೋಗಿಗಳು ಮನವಿ ಮಾಡಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಕೊರತೆ ಇರುವ ವೈದ್ಯರು ಮತ್ತು ಸಿಬ್ಬಂದಿಯನ್ನು ನೇಮಿಸುವ ಮೂಲಕ ರೋಗಿಗಳ ಸಮಯ ವ್ಯರ್ಥವಾಗುವುದನ್ನು ತಡೆಯುವಂತೆಯೂ ಅವರು ಕೋರಿದ್ದಾರೆ.